ಯಾವ ಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗುತ್ತದೆ? ಯಾವ ಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗುತ್ತದೆ? ಇಲ್ಲಿ ಆಯ್ಕೆಗಳು ನೋಡ್ತೀವಿ. ಹಳೆ ಶಿಲಾಯುಗ, ನವ ಶಿಲಾಯುಗ, ಮಧ್ಯ ಶಿಲಾಯುಗ, ಕಬ್ಬಿಣ ಯುಗ. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾದ್ರೆ ನಮಗೆ ಮೊದಲು ಈ ಒಂದು ಮಧ್ಯ ಶಿಲಾಯುಗ ಅಥವಾ ಸೂಕ್ಷ್ಮ ಶಿಲಾಯುಗದ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಈ ಒಂದು ಮಧ್ಯ ಶಿಲಾಯುಗದಲ್ಲಿ ಅಂದ್ರೆ ಈ ಒಂದು ಕಾಲದಲ್ಲಿ ಮಾನವರು ಸಣ್ಣ ಮತ್ತು ಕೌಶಲ್ಯ ಭರಿತ ಆಯುಧಗಳನ್ನ ಬಳಸಲು ಆರಂಭಿಸ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಈ ಒಂದು ಮಧ್ಯ ಶಿಲಾಯುಗವನ್ನ ಸೂಕ್ಷ್ಮ ಶಿಲಾಯುಗ ಅಂತೇಳಿ ಕರೀತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಕಾಲದಲ್ಲಿ ಪಶುಪಾಲನೆಗೆ ಚಾಲನೆಯನ್ನು ದೊರೀತಕ್ಕಂಥದ್ದು ನೋಡ್ತೀವಿ. ಇದರ ಮೇಲೆಯೂ ಕೂಡ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಯಾವ ಒಂದು ಕಾಲದಲ್ಲಿ ಪಶುಪಾಲನೆಗೆ ಚಾಲನೆ ದೊರೆಯಿತು ಅಂತೇಳಿ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ನಮ್ಗೆ ಗೊತ್ತಿರಬೇಕು ಮಧ್ಯ ಶಿಲಾಯುಗದಲ್ಲಿ ಅಥವಾ ಸೂಕ್ಷ್ಮ ಶಿಲಾಯುಗದಲ್ಲಿ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಯಾವ ಶಿಲಾಯುಗವನ್ನ ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗುತ್ತದೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ನಂಬರ್ ಸಿ, ಮಧ್ಯ ಶಿಲಾಯುಗ. ಏಕೆ ಅಂತ ಹೇಳಿ ನಾವು ಆಲ್ರೆಡಿ ನಾವು ನೋಡಿದೆವು. ಈ ಒಂದು ಕಾಲದಲ್ಲಿ ಮಾನವರು ಸಣ್ಣ ಮತ್ತು ಕೌಶಲ್ಯ ಭರಿತ ಆಯುಧಗಳನ್ನ ಬಳಸಲು ಆರಂಭಿಸ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಈ ಒಂದು ಕಾಲಘಟ್ಟವನ್ನ ಸೂಕ್ಷ್ಮ ಶಿಲಾಯುಗ ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ಮಾನವರು ಕೃಷಿಯನ್ನು ಯಾವ ಯುಗದಲ್ಲಿ ಆರಂಭಿಸಿದರು? ಮಾನವರು ಕೃಷಿಯನ್ನ ಯಾವಾಗ ಪ್ರಾರಂಭಿಸಿದರು? ಯಾವ ಒಂದು ಕಾಲದಲ್ಲಿ? ಹಾಗಾದ್ರ ಈ ಒಂದು ಪ್ರಶ್ನೆಗೆ ನಾವು ಉತ್ತರಿಸಬೇಕಾದ್ರೆ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಈ ಒಂದು ನವಶಿಲಾಯುಗದ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಈ ಒಂದು ನವಶಿಲಾಯುಗದಲ್ಲಿ ಮಾನವರು ಅಲೆಮಾರಿ ಜೀವನವನ್ನ ಬಿಡ್ತಕ್ಕಂಥದ್ದು ನೋಡ್ತೀವಿ. ಬಿಟ್ಟು ಇವರು ಕೃಷಿಯತ್ತ ಸಾಕ್ತಕ್ಕಂಥ ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಮಾನವರು ಕೃಷಿಯನ್ನು ಯಾವ ಯುಗದಲ್ಲಿ ಆರಂಭಿಸಿದ್ರು ಅಂದ್ರೆ ನವಶಿಲಾಯುಗದಲ್ಲಿ. ಹಾಗಾದ್ರ ಈ ಒಂದು ನವಶಿಲಾಯುಗದಲ್ಲಿ ಮಾನವರು ಅಲೆಮಾರಿ ಜೀವನವನ್ನ ಬಿಟ್ಟು ಕೃಷಿಯತ್ತ ಸಾಕ್ತಕ್ಕಂಥ ನೋಡ್ತೀವಿ ಇವರ ಜೀವನ. ಹಾಗಾದ್ರ ಇವರು ಕೃಷಿಯನ್ನ ಆರಂಭಿಸಿದ್ರು ಅಂತ ಹೇಳಿ ನಾವು ನೋಡ್ತೀವಿ. ಇದೇ ಕಾಲದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ ಕಾಲದಲ್ಲಿ ಅಂದ್ರೆ ನವಶಿಲಾಯುಗದಲ್ಲಿ ಚಕ್ರದ ಪರಿಚಯವನ್ನ ಆಗ್ತಕ್ಕಂಥ ನೋಡ್ತೀವಿ. ಹಾಗಾದ್ರೆ ಪ್ರಶ್ನೆಗಳು ಕೂಡ ಈ ಒಂದು ಕಾನ್ಸೆಪ್ಟ್ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥ ನೋಡ್ತೀವಿ. ಯಾವ ಒಂದು ಕಾಲದಲ್ಲಿ ಚಕ್ರದ ಪರಿಚಯವಾಯಿತು ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಯಾವ ಕಾಲದಲ್ಲಿ ಅಂದ್ರೆ ನವಶಿಲಾಯುಗದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಚಕ್ರದ ಪರಿಚಯವಾದ ನಂತರ ಮಣ್ಣಿನ ಮಡಿಕೆಗಳನ್ನ ತಯಾರಿಸಲು ಆರಂಭಿಸಿದ್ರು ಅಂತ ಹೇಳಿ ನಾವು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ನಮ್ಗೆ ಗೊತ್ತಿರಬೇಕು ಮಾನವರು ಕೃಷಿಯನ್ನು ಯಾವ ಯುಗದಲ್ಲಿ ಆರಂಭಿಸಿದ್ರು ಅಂದ್ರೆ ನವಶಿಲಾಯುಗದಲ್ಲಿ. ಅದೇ ರೀತಿಯಾಗಿ ಚಕ್ರದ ಪರಿಚಯ ಯಾವ ಒಂದು ಯುಗದಲ್ಲಿ ಪರಿಚಯವಾಯಿತು ಅಂದ್ರೆ ಗೊತ್ತಿರಬೇಕು ನವಶಿಲಾಯುಗದಲ್ಲಿ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ನವಶಿಲಾಯುಗದ ಮಾನವರು ನದಿ ತೀರದಲ್ಲಿ ನೆಲೆಸಿ ಬೆಳೆಗಳನ್ನ ಬೆಳೆಯಲು ಕಲಿತಿದ್ದು ಯಾವ ಒಂದು ಶಿಲಾಯುಗದಲ್ಲಿ ಅಂದ್ರೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಕೂಡ ನವಶಿಲಾಯುಗದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಬಹಳಷ್ಟು ಪ್ರಮುಖ ಸಾಧನೆ. ಅಂದ್ರೆ ನವಶಿಲಾಯುಗದ ಮಾನವರು ನದಿ ತೀರದಲ್ಲಿ ನೆಲೆಸಿ ಬೆಳೆಗಳನ್ನ ಬೆಳೆಯಲು ಕಲಿತಿದ್ದು ಕೂಡ ಈ ಒಂದು ನವಶಿಲಾಯುಗದಲ್ಲಿ. ಇದನ್ನ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತಿಹಾಸಕರು ಪ್ರಮುಖ ಸಾಧನೆ ಅಂತೇಳಿ ಪರಿಗಣಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಮಾನವರು ಕೃಷಿಯನ್ನು ಯಾವ ಯುಗದಲ್ಲಿ ಆರಂಭಿಸಿದ್ರು ಅಂದ್ರೆ ನವಶಿಲಾಯುಗದಲ್ಲಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ನವಶಿಲಾಯುಗದಲ್ಲಿ 3 ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮೊದಲನೇದು ಈ ಒಂದು ಕೃಷಿಯನ್ನ ಆರಂಭಿಸಿದ್ದು, ಎರಡನೇದು ಚಕ್ರದ ಪರಿಚಯವನ್ನ ಆಗ್ತಕ್ಕಂಥದ್ದು, ಮೂರನೇದು ಬೆಳೆಯನ್ನ ಬೆಳೆಯಲು ಕಲಿತಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಮಾನವರು ಮೊಟ್ಟ ಮೊದಲು ಬಳಸಿದ ಲೋಹ ಯಾವುದು? ಮಾನವರು ಮೊಟ್ಟ ಮೊದಲು ಬಳಸಿದ ಲೋಹ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಆಯ್ಕೆಗಳು ನೋಡ್ತೀವಿ ನಾವು ಕಬ್ಬಿಣ, ಚಿನ್ನ, ತಾಮ್ರ, ಬೆಳ್ಳಿ. ಹಾಗಾದ್ರ ಈ ಒಂದು ಪ್ರಶ್ನೆಗೆ ನಾವು
ಉತ್ತರವನ್ನ ಕೊಡಬೇಕಾದ್ರೆ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಲೋಹ ಯುಗದ ಬಗ್ಗೆ ನಮಗ ಮಾಹಿತಿ ಇರಬೇಕು. ಈ ಒಂದು ಕಾನ್ಸೆಪ್ಟ್ ನಮಗೆ ಚೆನ್ನಾಗಿ ಅರ್ಥವನ್ನ ಮಾಡ್ಕೊಂಡ್ರೆ ನಾವು ಈ ಒಂದು ಪ್ರಶ್ನೆಗೆ ಈಸಿಯಾಗಿ ನಾವು ಉತ್ತರವನ್ನ ಕೊಡಬಹುದು. ಮೊದಲನೇದಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನವಶಿಲಾಯುಗದ ಕೊನೆಯಲ್ಲಿ ಮಾನವರು ಲೋಹಗಳನ್ನ ಬಳಸಲು ಕಲಿತರು. ಮಾನವನು ಬಳಸಿದ ಮೊದಲ ಲೋಹ ಬಂದ್ಬಿಟ್ಟು ತಾಮ್ರ. ಅದೇ ರೀತಿಯಾಗಿ ನಂತರ ತಾಮ್ರಕ್ಕೆ ತವರವನ್ನ ಸೇರಿಸಿ ಏನನ್ನ ತಯಾರಿಸಿದ್ರು ಅಂದ್ರೆ ಕಂಚನ್ನ ತಯಾರಿಸಿದ್ರು. ಹಾಗಾದ್ರ ಈ ಒಂದು ಯುಗವನ್ನ ಏನೆಂದು ಕರೀತಾರಂದ್ರ ಲೋಹ ಯುಗ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಾನವರು ಮೊಟ್ಟ ಮೊದಲ ಬಳಸಿದ ಲೋಹ ಯಾವುದು ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ನವಶಿಲಾಯುಗದ ಕೊನೆಯಲ್ಲಿ ಮಾನವರು ಲೋಹಗಳನ್ನ ಬಳಸಲು ಕಲಿತರು ಅಂತ ಹೇಳಿ ನಾವು ನೋಡ್ತೀವಿ. ಮಾನವರು ಬಳಸಿದ ಮೊಟ್ಟ ಮೊದಲ ಲೋಹ ಬಂದ್ಬಿಟ್ಟು ತಾಮ್ರ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೊಟ್ಟ ಮೊದಲ ಬಳಸಿದ ಲೋಹ ಬಂದ್ಬಿಟ್ಟು ತಾಮ್ರ. ನಂತರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತಾಮ್ರಕ್ಕೆ ತವರವನ್ನ ಸೇರಿಸಿ ಎರಡನೇದು ಏನಂತ ತಯಾರಿಸ್ತಾರಂದ್ರೆ ಇವರು ಕಂಚನ ತಯಾರಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಮೊಟ್ಟ ಮೊದಲ ಬಳಸಿದ ಲೋಹ ಅಂದ್ರೆ ಯಾವುದು ಅಂದ್ರೆ ತಾಮ್ರ. ಅದೇ ರೀತಿಯಾಗಿ ಎರಡನೇದು ತಾಮ್ರಕ್ಕೆ ತವರವನ್ನ ಸೇರಿಸಿ ಇವರು ಕಂಚನ್ನ ತಯಾರಿಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಸುಮಾರು ಎಷ್ಟು ವರ್ಷಗಳ ಹಿಂದೆಯೇ ಕಬ್ಬಿಣ ಬಳಕೆಗೆ ಬಂದಿತ್ತು? ದಕ್ಷಿಣ ಭಾರತದಲ್ಲಿ ಸುಮಾರು ಎಷ್ಟು ವರ್ಷಗಳ ಹಿಂದೆಯೇ ಕಬ್ಬಿಣ ಬಳಕೆಗೆ ಬಂದಿತ್ತು? ಆಯ್ಕೆಗಳು ನೋಡ್ತೀವಿ. 1000 ವರ್ಷ, 2000 ವರ್ಷ, 3500 ವರ್ಷ, 5000 ವರ್ಷ. ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನ ಕೊಡಬೇಕಾದ್ರೆ ನಮ್ಗೆ ಕಬ್ಬಿಣ ಯುಗದ ಬಗ್ಗೆ ನಮ್ಗ ಮಾಹಿತಿ ಇರಬೇಕು. ಒಂದು ಕಬ್ಬಿಣ ಯುಗದ ಬಗ್ಗೆ ನೋಡೋದಾದ್ರೆ ಕಬ್ಬಿಣವು ಬಹಳ ಗಡುಸಾದ ಲೋಹ. ದಕ್ಷಿಣ ಭಾರತದಲ್ಲಿ 3500 ವರ್ಷಗಳ ಹಿಂದೆಯೇ ಕಬ್ಬಿಣದ ಬಳಕೆಗೆ ಬಂದಿತ್ತು ಅಂತ ಹೇಳಿ ನಾವು ನೋಡ್ತೀವಿ. ಕಬ್ಬಿಣದ ಆಯುಧಗಳಿಂದ ಅರಣ್ಯವನ್ನ ಕಡಿದು ಕೃಷಿ ಮಾಡುವುದು ಇದರಿಂದ ಸುಲಭವಾಯಿತು ಅಂತ ಹೇಳಿ ನೋಡ್ತೀವಿ. ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಲ್ಲಿ ದಕ್ಷಿಣ ಭಾರತದಲ್ಲಿ ಸುಮಾರು ಎಷ್ಟು ವರ್ಷಗಳ ಹಿಂದೆ ಕಬ್ಬಿಣ ಬಳಕೆಗೆ ಬಂದಿತ್ತು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 3500 ವರ್ಷಗಳು. ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಬ್ಬಿಣವು ಬಹಳ ಗಡುಸಾದ ಲೋಹ. ಇದು ದಕ್ಷಿಣ ಭಾರತದಲ್ಲಿ 3500 ವರ್ಷಗಳ ಹಿಂದೆಯೇ ಕಬ್ಬಿಣ ಬಳಕೆಗೆ ಬಂದಿತ್ತು. ಈ ಒಂದು ಕಬ್ಬಿಣ ಬಳಕೆಗೆ ಬಂದ ನಂತರ ಈ ಒಂದು ಕಬ್ಬಿಣದಿಂದ ಆಯುಧಗಳನ್ನ ತಯಾರಿಸಿ ಅರಣ್ಯವನ್ನ ಕಡಿದು ಕೃಷಿಯನ್ನ ಮಾಡಲು ಆರಂಭಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ಸುಮಾರು ಎಷ್ಟು ವರ್ಷಗಳ ಹಿಂದೆ ಕಬ್ಬಿಣ ಬಳಕೆಗೆ ಬಂದಿತ್ತು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ 3500 ವರ್ಷಗಳು ಹಿಂದೆನೆ.